ವೀಕ್ಷಕರೇ, ಈ ಮೂರು ರಾಶಿಯವರಿಗೆ ಇದೇ ಏಪ್ರಿಲ್ 2ನೇ ತಾರೀಕು ಹುಣ್ಣಿಮೆ ಕಳೆದ ನಂತರ ಕಷ್ಟದ ಸುರಿಮಳೆ ಎಂಬುದು ಪ್ರಾರಂಭವಾಗ್ತಾ ಇದೆ. ಆ ಕಷ್ಟದಲ್ಲಿ ಇರುವಂತಹ ಮೂರು ರಾಶಿ ಯಾವುದಂತ ತಿಳಿಸಿಕೊಡ್ತೀನಂತೆ. ಈ ವಿಡಿಯೋಗೆ ಒಂದು ಲೈಕ್ ಅನ್ನ ಮಾಡಿ ಮತ್ತು ನಿಮ್ಮ ರಾಶಿ ಯಾವುದು ಅಂತ ಕಮೆಂಟ್ ಅಲ್ಲಿ ತಿಳಿಸಿ. ವೀಕ್ಷಕರೇ, ಈ ಹುಣ್ಣಿಮೆ ಕಳೆದ ನಂತರ ವ್ಯಾಪಾರಸ್ಥರಿಗೆ ನಿಮ್ಮ ವ್ಯಾಪಾರದಲ್ಲಿ ಸಾಕಷ್ಟು ಒಂದು ಹಣಕಾಸಿನಲ್ಲಿ ಏರಿಳಿತಗಳನ್ನ ಅನುಭವಿಸ್ತೀರಾ. ವಿಶೇಷವಾಗಿ IT ಜಾಬ್ ಅಲ್ಲಿ ಕೆಲಸ ಮಾಡುವಂತಹ ವ್ಯಕ್ತಿಗಳಿಗೆ ನಿಮ್ಮ ಕೆಲಸನೇ ಕಳ್ಕೊಳ್ಳುವಂತಹ ಸಾಧ್ಯತೆಗಳು ಸಹ ತುಂಬಾನೇ ಇದೆ. ಮತ್ತೆ ರಿಯಲ್ ಎಸ್ಟೇಟ್ ಬಿಸ್ನೆಸ್ ಅಲ್ಲಿ ಯಾರಾದ್ರೂ ಹೂಡಿಕೆ ಮಾಡಿದಿರಲ್ವಾ, ಅವರಿಗೆ ಭಾರಿ ಪ್ರಮಾಣದ ನಷ್ಟ ಎಂಬುದು ಸಹ ಈ ಹುಣ್ಣಿಮೆ ಕಳೆದ ನಂತರ ಆಗುತ್ತೆ. ದಾಂಪತ್ಯ ಜೀವನದಲ್ಲಿಯೂ ಸಹ ಸಾಕಷ್ಟು ಸಮಸ್ಯೆಗಳಾಗುತ್ತೆ. ಅದರ ಜೊತೆಯಲ್ಲಿನೇ ನೀವು ನಂಬಿದಂತಹ ವ್ಯಕ್ತಿಯಿಂದನೇ ನಿಮಗೆ ದೊಡ್ಡ ಪ್ರಮಾಣದ ಮೋಸ ಎಂಬುದು ಸಹ ಆಗುತ್ತೆ. ಆ ಕಷ್ಟದಲ್ಲಿ ಸಿಕ್ಕಿರುವಂತಹ ಮೂರು ರಾಶಿ ಯಾವುದು ಅಂದ್ರೆ ತುಲಾ ರಾಶಿ, ವೃಶ್ಚಿಕ ರಾಶಿ ಮತ್ತು ಮಕರ ರಾಶಿ. ಇನ್ನು ನಿಮ್ಮ ಜೀವನದಲ್ಲಿ ಬೇರೆ ಏನೇ ಸಮಸ್ಯೆಗಳು ಇತ್ತು ಅಂದರೆ ಈ ಕೆಳಕಂಡ ನಂಬರ್ಗೆ ಕರೆ ಮಾಡಿ.